NEP ಕನಸನ್ನು ಆರಂಭ ಮತ್ತು ಈಗಿನ ಹಂತದ ಬಗ್ಗೆ ಮಾತನಾಡಿದ್ರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಚರ್ಚೆಯ ವಿಷಯನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ, ತ್ರಿಭಾಷಾ ಸೂತ್ರ. ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಹೆಚ್ಚು ವಿರೋಧಿಸ್ತಾ ಇರುವಂಥದ್ದು, ಹಾಗೆ ಮಹಾರಾಷ್ಟ್ರ ಕೂಡ ಹೆಚ್ಚಿನ ವಿರೋಧ ವ್ಯಕ್ತಪಡಿಸ್ತಾ ಇದೆ. ತ್ರಿಭಾಷಾ ನೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಷ್ಟು ಮುಖ್ಯ ಅಥವಾ ಅವಶ್ಯಕತೆ ಇಲ್ಲ ಅನ್ನಿಸುತ್ತಾ? ನನಗನ್ಸೋದು, ನಾನು ಯಾವುದೇ ಚರ್ಚೆಗೆ ಹೋಗಲ್ಲ, ಆದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೇಳಿರೋಂಥ ವಿಚಾರ ಮಾತ್ರ ನಾನು ಇಲ್ಲಿ ಹೇಳ್ತೀನಿ, ಪುನರುಚ್ಚಾರ ಮಾಡ್ತೀನಿ ಅಷ್ಟೇ. ನಾವು ಯೋಚನೆ ಮಾಡಿದ್ದು ಬಹಳ ಮುಖ್ಯವಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣ ಪ್ರಾಥಮಿಕ ಹಂತದಲ್ಲಿ ಇದು ಕಡ್ಡಾಯವಾಗಿ ಆಗಬೇಕು. ನಂತರ ಅತಿ ಹೆಚ್ಚು ಭಾಷೆಗಳ ಕಲಿಕೆ ಮಕ್ಕಳಿಗಾಗಬೇಕು. ವೈಜ್ಞಾನಿಕವಾಗಿ ಕೂಡ ಇಡೀ ಜಗತ್ತಲ್ಲಿ ಇದು ಸಾಬೀತಾಗಿದೆ. ನೀವು ಹೆಚ್ಚು ಭಾಷೆಗಳನ್ನ ಹೆಚ್ಚು ಬಳಸ್ತಿರೋ ಅಷ್ಟು ನಿಮ್ಮ ಬುದ್ಧಿಯ ತೀಕ್ಷ್ಣತೆ ಹೆಚ್ಚಾಗುತ್ತೆ. ಎನ್ಸೈಮ್ಸ್ ಅಂತ ಒಂದು ಬ್ರೈನ್ ಇದು ಇದೆ ನನ್ನ ಹತ್ರ, ಅದು ಇದೆ, ಅದು ಹೆಂಗೆ ಆಗುತ್ತೆ ಏನು ಅನ್ನೋದು. ಹೀಗಾಗಿ ನಾವು ಹೇಳಿದ್ದು ಯಾವುದೇ ಭಾಷೆ ಕಡ್ಡಾಯ ಇಲ್ಲ. ಆ ಭಾಷೆಯನ್ನು ಕನಿಷ್ಠ 3 ಭಾಷೆಗಳನ್ನು ಕಲಿಯುವಂಥ ಅವಕಾಶ ಆಗಬೇಕು, ಅಷ್ಟೇ ನಾವು ಹೇಳಿರೋದು. ಮತ್ತು ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ ಅನ್ನುವಂಥ ವರ್ಗೀಕರಣ ಮಾಡಿಲ್ಲ ನಾವು. R1, R2, R3 ಅಂತ ಹೇಳಿದ್ದೀವಿ. ಪ್ರಥಮ, ದ್ವಿತೀಯ, ತೃತೀಯ ಅಲ್ಲ. ಪ್ರಥಮ ಅಂದರೆ ಯಾವುದು ಅಂದರೆ ಅದು ಸ್ಥಾನ ಜಾಸ್ತಿ, ದ್ವಿತೀಯ ಅಂದರೆ 2ನೇ ದರ್ಜೆ, ತೃತೀಯ ಅಂದರೆ 3ನೇ ದರ್ಜೆ, ಅದಲ್ಲ. R1, R2, R3 ಈ ರೀತಿಯಲ್ಲಿ ಯೋಚನೆ ಮಾಡಬೇಕು. ಮತ್ತು 3 ಭಾಷೆಗಳಲ್ಲಿ 2 ಭಾಷೆಗಳು ಭಾರತೀಯ ಭಾಷೆಗಳಾಗಬೇಕು, ಅಷ್ಟೇ ಹೇಳಿರೋದು. ಯಾವುದು ಅನ್ನೋವಂಥದ್ದು ಏನಿಲ್ಲ. ಮತ್ತು ಪ್ರತಿ ರಾಜ್ಯಕ್ಕೂ ಅವ್ರದ್ದೇ ಆದಂಥ ಒಂದು ಈ ವ್ಯವಸ್ಥೆಯಲ್ಲಿ, ಫೆಡರಲ್ ಸ್ಟ್ರಕ್ಚರಲ್ಲಿ ಆಯ್ಕೆ ಮಾಡ್ಕೊಳ್ಳೋಂಥ ಸಾಧ್ಯತೆ ಇದೆ. ಅಂದರೆ ಆಯ್ಕೆ ಮಾಡ್ಕೊಳ್ಳೋಂಥ ಅವಕಾಶ ಇದೆ. ನಮ್ಮ ಮಕ್ಕಳಿಗೆ ಯಾವುದು ಬೇಕಾಗಿದೆ, ಯಾವುದು ಹೆಚ್ಚು ಉಪಯೋಗ ಆಗುತ್ತೆ, ನಮ್ಮ ಮಕ್ಕಳು ಬುದ್ಧಿ ಬೆಳೆಯುವಂಥದ್ದು ಯಾವುದು ಬೇಕಾಗಿದೆ, ಅದನ್ನು ನೋಡಿಕೊಂಡು ಅವರು ಆಯ್ಕೆ ಮಾಡ್ಕೋಬೇಕು. ಹೀಗಾಗಿ ವಿವಾದ ಯಾಕೆ ನಾವು ಸೃಷ್ಟಿಸ್ತೀವಿ ನನಗೆ ಗೊತ್ತಿಲ್ಲ, ಆದರೆ ಭಾಳ ಸ್ಪಷ್ಟವಾಗಿದೆ. ಮತ್ತು ನಿಮಗೆ ಪ್ರತಿಯೊಬ್ಬರಿಗೂ ನಮಗೆಲ್ಲರಿಗೂ ಅನುಭವ ಇದೆ ರೀ. ನಮ್ಮ ಮನೆಗಳಲ್ಲಿ, ಶಾಲೆಯಲ್ಲಿ ಇರುವಂಥ ಮಕ್ಕಳು ಅದು ಎಷ್ಟು ಭಾಷೆ ಮಾತಾಡ್ತವೆ? ಸಾಧ್ಯವಾದಷ್ಟು ಹೆಚ್ಚು ಭಾಷೆಗಳನ್ನು ಕಲಿತು ಮಾತಾಡುವಂಥ ಸ್ಥಿತಿ ಬರಬೇಕಾಗುತ್ತೆ. ಸೀಮಿತಗೊಳಿಸಬಾರ್ದು, ಅಷ್ಟೇ ನನಗನ್ಸು. ಇದೇ ನಾವು ಶಿಕ್ಷಣ ನೀತಿಯಲ್ಲಿ ಹೇಳಿದ್ದು ಕೂಡ ಇಷ್ಟೇ. ಈ ಇತ್ತೀಚಿನ ವರ್ಷದ ಶಿಕ್ಷಣ ಮತ್ತು ರಾಜಕಾರಣ ಎರಡೂ ಬೆರೆತು ಹೋಗಿವೆ ಅಂತ ಅನ್ನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಟ್ರೀಮಿಸ್ಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅದು ಸರ್ಕಾರ ಅವಲಂಬಿತವಾಗಿರಬಹುದು ಅಥವಾ ಬೇರೆ ಸಂಘಟನೆಗಳು. ಇತ್ತೀಚಿನ ವರ್ಷಗಳಲ್ಲಿ ಶಿಕ್ಷಣದಲ್ಲಿ ರಾಜಕೀಯ ಅನ್ನೋ ಹೆಸರೇ ಭಯ ಹುಟ್ಟಿಸುತ್ತೆ. ಅಂದರೆ ಶಿಕ್ಷಣಕ್ಕೆ ರಾಜಕೀಯವನ್ನು ತೂರೋದು ಅಂತ. ದುರಾದೃಷ್ಟ ಏನಂದರೆ ಹಿಂದಿನಿಂದಲೂ ನಡ್ಕೊಂಡು ಬರ್ತಾ ಇದೆ, ಮುಂದೆನೂ ನಡ್ಕೊಂಡು ಹೋಗ್ತಾ ಇದೆ. ಆದರೆ ವಿದ್ಯಾರ್ಥಿಗಳ ಮೆದುಳಿನ ಮೇಲೆ ಇದರ ಪ್ರಭಾವ ಏನು? ಎಕ್ಸ್ಟ್ರೀಮಿಸ್ಟ್ ನಿಲುವುಗಳನ್ನು ಹೆಂಗೆ ತಳೆಯೋದು ಅನ್ನೋದನ್ನು ತೋರಿಸ್ಕೊಡ್ತಾರಲ್ಲ. ಇಲ್ಲಿ ಏನು ಅಂದರೆ, ಶಿಕ್ಷಣದ ವ್ಯವಸ್ಥೆಯಲ್ಲಿ ಯಾವುದೇ ಒಂದು, ವಿಶೇಷವಾಗಿ ಉನ್ನತ ಶಿಕ್ಷಣ ಹೇಳೋದು, ಶಾಲಾ ಶಿಕ್ಷಣದ ಒಂದು ಪರಿಪೇಷ್ಟಿ ಬೇರೆ. ಉನ್ನತ ಶಿಕ್ಷಣದಲ್ಲಿ ಯೋಚನೆ ಮಾಡುವಂಥ ಶಕ್ತಿಯನ್ನು ಬೆಳೆಸೋದು ನನ್ನ ಜವಾಬ್ದಾರಿ. ಯೋಚನೆ ಮಾಡುವಾಗ ಎಲ್ಲವನ್ನ ಬಿಚ್ಚು ಮನಸ್ಸಿಂದ ನೋಡಬೇಕು, ತಿಳ್ಕೋಬೇಕು. ತಿಳ್ಕೊಂಡು ನೀನು ನಿರ್ಧಾರಕ್ಕೆ ನೀನು ಬಾ. ಆದರೆ ನಾನೊಬ್ಬ ಶಿಕ್ಷಕನಾಗಿ ಅಥವಾ ಒಂದು ವ್ಯವಸ್ಥೆಯ ಭಾಗವಾಗಿ ನಾನು ಹೀಗೇ ನೀನು ಮಾಡಬೇಕು ಅನ್ನೋಂತ ಹೇಳೋದಿದೆಯಲ್ಲ, ಇದು ಶಿಕ್ಷಣ ಅಲ್ಲ. ಈಗ ಉದಾಹರಣೆಗೆ, ನಾನೊಬ್ಬ ವಿದ್ಯಾರ್ಥಿಯಾಗಿ ನನ್ನ ದೇಶಕ್ಕೆ ಏನು ಬೇಕಿದೆ ಅಂತ ನಾನು ಯೋಚನೆ ಮಾಡಬೇಕಲ್ಲ.
ನನ್ನ ದೇಶ ಮತ್ತು ನನ್ನ ಸಮಾಜಕ್ಕೆ ಯಾವುದು ಒಳತು ಅನ್ನುವಂಥದ್ದು ನಾನು ಯೋಚನೆ ಮಾಡಬೇಕಲ್ಲ. ಅದು ವಿರುದ್ಧವಾಗಿ ನಾನು ಯೋಚನೆ ಮಾಡಿದರೆ ಶಿಕ್ಷಣ ಹೆಂಗಾಗುತ್ತೆ ಅದು? ಹೀಗಾಗಿ ಭಾಳ ತಪ್ಪು ಕಲ್ಪನೆ ಇದೆ. ಏನು ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಅಂದರೆ ನಾವು ಏನು ಬೇಕಾದರೂ ಮಾತಾಡ್ಬೋದು ಅನ್ನೋಂಥದ್ದು ಶಿಕ್ಷಣದ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಅಂತ ಅನಿಸುತ್ತೆ. ಆದರೆ ವಾಕ್ ಸ್ವಾತಂತ್ರ್ಯ ಅಲ್ಲ, ಕಲಿಯುವ ಸ್ವಾತಂತ್ರ್ಯ. ಈಗ ಎಲ್ಲೇ ಆಗಲಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋಂಗೆ ಇರಬೇಕು, ಎಲ್ಲ ವಾದ ವಿವಾದಗಳನ್ನು ಅರ್ಥ ಮಾಡ್ಕೊಳ್ಳೋಂಗೆ ಇರಬೇಕು. ಅರ್ಥ ಮಾಡಿಕೊಂಡು ನೀವು ಸ್ವಂತವಾಗಿ ಯೋಚನೆ ಮಾಡಿ ನಿರ್ಧಾರ ನೀವು ತಗೊಳ್ಳಿ, ಅಡ್ಡಿ ಇಲ್ಲ. ಆದರೆ ಇದು ನಾನು ಒಂದು ಚೌಕಟ್ಟಿದೆ, ಒಂದು ದೇಶ ಇದೆ, ಒಂದು ಸಮಾಜ ಇದೆ, ಅದಕ್ಕೆ ಒಂದು ಪರಂಪರೆ ಇದೆ, ಅದಕ್ಕೊಂದಷ್ಟು ಮೌಲ್ಯಗಳಿದೆ, ಅದರಲ್ಲಿ ಏನೋ ಒಂದು ವ್ಯವಸ್ಥೆಗಳಿದೆ. ಇದನ್ನು ಗೌರವಿಸುತ್ತಾ ಅದನ್ನು ಚೆನ್ನಾಗಿ ಮಾಡೋಕ್ಕೆ ಹೇಗೆ ಅಂತೇಳಿ ನಾನು ಯೋಚನೆ. ನನಗೆ ಯಾವಾಗಲೂ ಈ ಎಕ್ಸ್ಟ್ರೀಮಿಸ್ಟ್ಗಳ ಪ್ರಭಾವ ವಿದ್ಯಾರ್ಥಿಗಳ ಮೇಲೆ ಆದಾಗ ನನಗನ್ಸೋದು ಆ ವಿದ್ಯಾಭ್ಯಾಸಕ್ಕೆ ಅಥವಾ ಶಿಕ್ಷಣಕ್ಕೆ ಒಂದು ರಕ್ಷಣೆಯ ಚೌಕಟ್ಟೇ ಇಲ್ಲ ಅಂತ. ಆ ವಿದ್ಯಾರ್ಥಿಗಳ ಮೇಲೆ ಪ್ರಭಾವವಾಗದೇ ಇರೋ ಹಾಗೆ ಒಂದು ರಕ್ಷಣಾ ವಲಯನೇ ಇಲ್ಲ ಅಂತ. ಎನಿಬಡಿ ಕ್ಯಾನ್ ಕಮ್ ಆ್ಯಂಡ್ ಇನ್ಫ್ಲೂಯೆನ್ಸ್ ದೆಮ್, ಅಥವಾ ತಮ್ಮ ಪ್ರಭಾವವನ್ನು ಬಳಸಿ ಪಠ್ಯಪುಸ್ತಕ ಬದಲಾವಣೆ ಮಾಡಬಹುದು, ತಮಗೇನು ಬೇಕೋ ಅದನ್ನು ಮಕ್ಕಳಿಗೆ ಕಲಿಸಬಹುದು. ಹಿಂದಿನ ಜನ್ರೇಷನ್ ಕಲ್ತಿರೋ ಸತ್ಯಕ್ಕೂ ಇಂದಿನ ಜನ್ರೇಷನ್ ಕಲಿತಾ ಇರೋ ಸತ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ. ಸೊ ಅದರಲ್ಲಿ ಯಾವುದು ಸತ್ಯ ಯಾವುದು ಸರಿ ಈ ತರ್ಕ ಗೊತ್ತಾಗದೆ ಮಕ್ಕಳು ಒದ್ದಾಡ್ತಾರೆ ಅಂತ. ಒಂದು ರಕ್ಷಣಾ ವಲಯ ಇಲ್ಲ ಮಕ್ಕಳನ್ನು ಸೇವ್ ಮಾಡೋದಕ್ಕೆ. ಅದಕ್ಕೆ ನೋಡಿ, ಇದಕ್ಕೆಲ್ಲ ಭಾಳ ಮೂಲ ಕಾರಣ ಅಂದರೆ ಶಿಕ್ಷಣವನ್ನು ಹೇಗೆ ತಗೊಳ್ತೀವಿ, ಯಾವ ರೀತಿ ಪರಿಗಣಿಸ್ತೀವಿ. ಶಿಕ್ಷಣ ಅಥವಾ ಶಿಕ್ಷಕ ದಿನಾಚರಣೆಯಂದು ಎಲ್ಲ ರೀತಿ ಗೌರವವನ್ನು ಶಿಕ್ಷಕರಿಗೆ ಕೊಡ್ತೀವಿ. ಆ ಕಾರ್ಯಕ್ರಮ ಆದಮೇಲೆ ಶಿಕ್ಷಕರ ಬಗ್ಗೆ ಹೆಂಗೆ ನಡ್ಕೊಳ್ತೀವಿ, ಬರೀ ಸಮಾರಂಭದಲ್ಲ ಅಷ್ಟೇ ಅಲ್ಲ, ಶಾಲೆಯಲ್ಲಿ ಕಾಲೇಜಲ್ಲಿ. ಅದರ ಅರ್ಥ ಏನು? ನೀವು ಆ ದಿವಸಕ್ಕೆ ಸೀಮಿತ ಮಾಡಿದ್ದೀರೋ ಅಥವಾ ಆ ಸನ್ನಿವೇಶಕ್ಕೆ ಸೀಮಿತ ಮಾಡಿದ್ದೀರೋ. ಶಿಕ್ಷಕನಿಗೆ ಬೇಕಾಗಿರೋ ಗೌರವ ಕೊಡ್ತಾ ಇಲ್ವಲ್ಲ, ಅದೇ ಶಿಕ್ಷಣಕ್ಕೂ ಆಗಿದೆ. ಆ ಶಿಕ್ಷಣವನ್ನು ನಾನು ನನ್ನ ಪಟ್ಟಭದ್ರ ಹಿತಾಸಕ್ತಿಗೋಸ್ಕರವಾಗಿ ಬಳಸಬೇಕು ಅನ್ನುವಂಥ ಒಂದು ಪೂರ್ವಾಗ್ರಹ ಪೀಡಿತವಾಗಿ ಯೋಚನೆ ಮಾಡಿದ್ರೆ ಶಿಕ್ಷಣ ಆಗೋಲ್ಲ. ಅದು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಹಂಗಿದ್ದು ನಡೆದಿದೆಯಾ? ಹಿಂದೆಯೂ ನಡೆದಿದೆಯಾ? ನಡೀತಾ ಇರುತ್ತೆ. ಹಿಂದೆ ನಡೆದಿದೆ, ನಡೀತಾ ಇರುತ್ತೆ, ಅದರಲ್ಲೇನು ಪ್ರಶ್ನೆ ಇಲ್ಲ. ಅದು ವೈಯಕ್ತಿಕ ಮಟ್ಟದಲ್ಲೂ ಇರ್ಬೋದು, ಸಾಮೂಹಿಕವಾಗೂ ಇರ್ಬೋದು. ಈಗ ನನಗೆ ಯಾವುದು ಸರಿ ಅಂತ ಅನಿಸುತ್ತಲ್ಲಮ್ಮ, ಅದನ್ನು ಬೇರೆಯವ್ರಿಗೆ ಒಪ್ಪಿಸೋ ಕೆಲಸ ಮಾಡಬಾರ್ದು. ನನಗೆ ಏನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ಹೇಳಿ, ತಪ್ಪೇನಿಲ್ಲ. ಅದೇ ರೀತಿಯಲ್ಲಿ ಉಳಿದಂಥದ್ದು ಎಲ್ಲವೂ ಕೂಡ ಹೇಳಿ ಅವ್ರಿಗೆ ಯಾವುದು ಸರಿ ಅನಿಸುತ್ತೆ ಅವ್ರು ಯೋಚನೆ ಮಾಡಲಿ. ಬಹಿರ್ಮುಖವಾಗಿ ಎಲ್ಲವನ್ನೂ ಅಕ್ಸೆಪ್ಟ್ ಮಾಡೋದನ್ನು ಕಲಿಸ್ಬೇಕಾಗತ್ತೆ. ಅದು ಆವಾಗಲೇ ಅವರು ಕ್ರಿಟಿಕಲ್ ಥಿಂಕಿಂಗ್ ಬರೋದು. ಕ್ರಿಟಿಕಲ್ ಥಿಂಕಿಂಗ್ ಬರಬೇಕು ಅಂದರೆ ಕ್ರಿಟಿಸೈಸಿಂಗ್ ಅಲ್ಲ. ಅದನ್ನು ಹೌದು ಹೇಳಲೇಬೇಕು, ಇದನ್ನು ಹೇಳಲೇಬೇಕು. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಂದಾದಿಯಾಗಿ ಜನಸಾಮಾನ್ಯರು ಕಲ್ತಿರೋದು ತಮಗೆ ಇಷ್ಟವಿಲ್ಲದೆಲ್ಲವನ್ನ ಕ್ರಿಟಿಸೈಸ್ ಮಾಡೋದು. ಅದು ವಿದ್ಯಾರ್ಥಿಗಳಲ್ಲೂ ಜಾಸ್ತಿ ಆಗ್ತಿದೆ ಇತ್ತೀಚಿನ ದಿನದಲ್ಲಿ. ನನಗೆ ಯಾರೋ ಹೇಳ್ತಾ ಇದ್ರು ನಿನ್ನೆ, ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯವಾಗಿ ವಾಟ್ ಈಸ್ ರಾಂಗ್ ಅಂತ ಹೆಚ್ಚು ಬರುತ್ತೆ ಅಂತ. ನಾನು ಹೆಚ್ಚು ಅದನ್ನು ನೋಡೋಲ್ಲ, ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೆಚ್ಚು ಹೋಗಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಇರ್ತೀನಿ ಅಂತ ಇಟ್ಕೊಳ್ಳಿ. ಇಲ್ಲ, ವಾಟ್ ಈಸ್ ರಾಂಗ್ ನಾನು ಹೇಳ್ತಾ ಇದ್ದೀನಿ, ಆದರೆ ಹೌ ಕೆನ್ ಇಟ್ ಬಿ ಮೇಡ್ ರೈಟ್ ಅನ್ನುವಂಥದ್ದು ನಾನು ಹೇಳ್ತೀನಿ. ನನ್ನ ಕೈಯಲ್ಲಿರೋದು ವಾಟ್ ಈಸ್ ರಾಂಗ್ ಅಂತ ಕ್ರಿಟಿಸೈಸ್ ಮಾಡ್ತಾ ಹೋದರೆ ಯಾವುದೇ ಅದಕ್ಕೇನು ಅಂತ್ಯ ಇಲ್ಲ. ಹೌದು, ರಾಂಗ್ ಇದೆಯೋ ರೈಟ್ ಇದೆಯೋ, ನಾನು ಏನು ಮಾಡ್ಬೋದು ಅಂಥೇಳಿ ಯೋಚನೆ ಮಾಡಿದರೆ ಸಾಧ್ಯತೆ ಇದೆ.
ಅಷ್ಟೇ ನಾನು ಹೇಳೋದು. ಅದನ್ನು ಮತ್ತೆ ಕಲಿಸ್ಲೂಬೇಕು ಮಕ್ಕಳಿಗೆ. ಅವ್ರಿಗೆ ಆ ರೀತಿ ಅರ್ಥ ಆಗೋಂಗೆ ನಾವು ಹೇಳಬೇಕಾಗ್ಬೋದು. ಓಕೆ.